ಆಶಾ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ರೂಪಾಯಿಗಳ ಗೌರವಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಆದೇಶವನ್ನು ಕೂಡಲೇ ಹೊರಡಿಸಬೇಕು ಮತ್ತು 2025-26ನೇ ಸಾಲಿನ ಬಜೆಟ್ನಲ್ಲಿ ಎಲ್ಲ ಯೋಜನೆ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತರಿಗೂ ಹೆಚ್ಚಳ ಮಾಡಬೇಕು ಎಂಬಂತ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿದರು. ಮಾತಾಡೋಕೆ ಅವಕಾಶ ಕೊಟ್ಟಂತವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಸ್ವಾಮಿ, ನಮ್ಮ ಜೀವನಕ್ಕೆ ಅನುಕೂಲವಾಗುವಂತೆ ನಮಗೆ ಪಗಾರ ಕೊಡಿ ಸ್ವಾಮಿ. ನಿಮ್ಮ ಆಸ್ತಿ ನಾವು ಕೇಳುತ್ತಿಲ್ಲ ಸ್ವಾಮಿ, ನಿಮ್ಮ ಹೊಲ ಮನೆ ನಾವು ಕೇಳುತ್ತಿಲ್ಲ ಸ್ವಾಮಿ. ನಮ್ಮ ಜೀವನಕ್ಕೆ ಅನುಕೂಲವಾಗುವಂಗೆ ನಾವು ಪಗಾರ ಪಡುತ್ತಿದ್ದೇವೆ. ಏನು ಮಾಡಿದೆ ಸರ್ಕಾರ? ಸಿದ್ದರಾಮಯ್ಯ ಮೋದಿ ಅವರೇ, ಎಲ್ಲಿ ಕೂತೀರಿ ನೀವು? ಬೇಟಿ ಬಚಾವ್ ಬೇಟಿ ಪಡ ಅಲ್ಲುತ್ತಿದ್ದೀರಿ, ಮೇರಾ ಬಾಯನ್ ಅಂತಿದ್ರಿ ನೀವು. ನಾವು ಹೆಣ್ಮಕ್ಳೇ ಮೋದಿ ಸಾಬ್ರೆ, ಎಲ್ಲಿ ಕೂತೀರಿ? EBC ಮುಟ್ಟಬೇಕು ಮೋದಿ ಅವರಿಗೆ. ನೀವು ಎಲ್ಲಿ ಕೂತಿದ್ದೀರಿ ನೀವು? ಅದೇ ರೀತಿ ಈಗ ಕೂಡಲೇ 10,000 ಸಂಬಳವನ್ನು ಜಾರಿ ಮಾಡಬೇಕೆಂದು ನಾವು ಉಗ್ರರಿಂದ ಬಂದಿದ್ದೇವೆ. ನಾವು ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಒಂದು ಜಿಲ್ಲಾ ಮಟ್ಟದ ಬೃಹತ್ ಹೋರಾಟವನ್ನು ಮಾಡಿದ್ದೀವಿ. ಮುಖ್ಯವಾಗಿ ಹೋರಾಟದ ಉದ್ದೇಶ ಏನಂತಂದರೆ, ಮೊನ್ನೆ ಜನವರಿ 7ನೇ ತಾರೀಕು ರಾಜ್ಯ ಮಟ್ಟದ ಸಾವಿರಾರು ಜನಗಳ ಆಶೆಗಳು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ನಿಮಗೆಲ್ಲರಿಗೂ 10,000 ರೂಪಾಯಿ ಸಂಬಳನ ನಿಗದಿಪಡಿಸ್ತೀವಿ ಅಂತ ತಿಳ್ಕೊಂಡು ನಮಗೆ ಆಶ್ವಾಸನೆ ನೀಡಿದರು. ಆದರೆ ಬಜೆಟ್ ಮಂಡನೆ ಆಗ್ತಾ ಇದೆ, ಸತತವಾಗಿ ಹೋರಾಟ ಮಾಡಿ 2-3 ತಿಂಗಳಾಗ್ತಾ ಇದೆ, ಅದು ಅಧಿಕೃತವಾಗಿ ದಾಖಲೆಯಾಗಿ ಹೊರಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವಿವತ್ತು ಸರ್ಕಾರಕ್ಕೆ ಈ ಒಂದು ಹೋರಾಟ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ 10,000 ರೂಪಾಯಿ ಸಂಬಳನ ಇಡೀ ರಾಜ್ಯದ ಎಲ್ಲ 42 ಆಶಾ ಕಾರ್ಯಕರ್ತರು ನಿಗದಿಪಡಿಸಬೇಕು. ಇಲ್ಲದೇ ಇದ್ದರೆ ಮತ್ತೆ ನಾವು ವಿಧಾನಸೌಧ ಮುಂದೆ ಅನಿರ್ದಿಷ್ಟ ಚಳವಳಿ ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.